ವಿದ್ಯಾರ್ಥಿಗಳೇ, ಲಕ್ಷ್ಯ ಕೊಟ್ಟು ಅಭ್ಯಾಸ ಮಾಡಿದ್ರೆ ಭಾಳ ಸರಳ. ಎರಡೆರಡು ರೀತಿ ಒಳಗೆ ಗಣಿತಗಳನ್ನು ಮಾಡ್ಬೋದು. ಈಗ ನೋಡಿ, ಇದು ಇಲ್ಲಿದಿಂದ ಎಷ್ಟದ, ಇಲ್ಲಿದಿಂದ ಇದು 4 ಅದ, ಇಲ್ಲಿ ಎಷ್ಟದ ಅನ್ನೋದು ತಿಳ್ಕೊಬೇಕು ನೀವು ಅಂದಾದ್ಮೇಲೆ. ನೋಡ್ರಿ ಎಷ್ಟದ, ಅದನ್ನು ನೀವು ಹೆಂಗೆ ತಿಳ್ಕೊತೀರಿ? ತಿಳ್ಕೊರಿ, ತಿಳ್ಕೊಂಡು ನಮಗೆ ತಿಳಿಸ್ರಿ. ಗುರ್ತಾಗ್ಬೇಕು ನಿಮಗದ, ಅಂದರೆ ಗುರ್ತಾಗ್ತದ ಅದು ಎಷ್ಟು ಅನ್ನೋದು. ಓಕೆ, ನೋಡ್ರಿ ಇಲ್ಲೇ 5 ಅದ. ಆಮೇಲೆ ಇದು ಏನದ, ಇದು 1 2 3, ಈ ಕಡೆ 1 ಈ ಕಡೆ 1. ನೋಡ್ರಿ ಇಲ್ಲಿ 1 ಸೆಂಟಿಮೀಟರ್ ಇಲ್ಲಿಗೆ ನೀವು ಕಟ್ ಮಾಡಬಹುದು. ಇದನ್ನು ಇಷ್ಟು ಕಟ್ ಮಾಡಿದ್ರೆ 4 ಗುಂಡ್ಲೆ 1 ಸೆಂಟಿಮೀಟರ್ ಅಂತ. ಇಷ್ಟೇ 1 ಸೆಂಟಿಮೀಟರ್ ಇಲ್ಲಿ 1 ಸೆಂಟಿಮೀಟರ್ ಅಂತ. ಅಥವಾ ಇದನ್ನು ಪೂರ್ತಿ 5 ಗುಂಡ್ಲೆ 1 ತಕ್ಕೋಬಹುದು. ಹೆಂಗ್ ಬೇಕಾದಂಗೆ ಒಟ್ಟು ಆಕೃತಿ ವಿಸ್ತೀರ್ಣ ಏನು, ಇದು ಇಲ್ಲಿದಿಂದ ಇಲ್ಲಿಗೆ ಇದು 1ನೇ ಆಕೃತಿ. ನಿಮ್ಮ ಸರಳ ತೋರಿಸ್ತಾನು 2ನೇ ಆಕೃತಿ, ಇಲ್ಲಿ 1 ಸೆಂಟಿಮೀಟರ್ ಇದು 3ನೇ ಆಕೃತಿ. ಹಿಂಗೂ ಮಾಡ್ಬೋದು. ಇನ್ನೊಂದು ರೀತಿಯೊಳಗೆ ಹೆಂಗೆ ಮಾಡ್ಬೋದು ಅಂತಂದ್ರೆ, ನೋಡ್ರಿ ಇಲ್ಲಿ 5 ಅದ, ಇದು 1 2 3, ಇದು ಇಲ್ಲಿದಿಂದ ಇಲ್ಲಿಗೆ ಇದು 5 ಆಗ್ತದೆ. ಹಿಂಗೆ ಪೂರ್ತಿ 5 5 25ರೊಳಗೆ ನೀವು ಇದು 4 ಗುಂಡ್ಲೆ 3 ಇದು ನೋಡ್ರಿ, ಈ 5ರೊಳಗೆ ಇದನ್ನೊಂದು ಇದನ್ನೊಂದು ಕಳೆದು ಬಿಡ್ರಿ. ಇದು ಎಷ್ಟು ಬರ್ತದೆ? 3 ಸೆಂಟಿಮೀಟರ್ ಬರ್ತದೆ. ನೋಡ್ರಿ ನೋಡ್ರಿ, ಇದು 3 ಸೆಂಟಿಮೀಟರ್ ಅಂತ. 5ರೊಳಗೆ ಇದನ್ನು 1 ಕಳೀರಿ, ಇದನ್ನು 1 ಕಳೀರಿ, ಇದು 3 ಸೆಂಟಿಮೀಟರ್ ಆಗ್ತದೆ. ಒಟ್ಟು ವಿಸ್ತೀರ್ಣ ಎಷ್ಟಾಗ್ತದ? ಇದು ವರ್ಗ ಆಗ್ತದೆ. ಇದು 5, ಮ್ಯಾಲಿಂದು 5, ಒಂದು ಭುಜ ಸಿಕ್ಕರೆ ಸಾಕು. ಅಂದ್ರೆ 5 ಗುಂಡ್ಲೆ 5 ಬರೋಬ್ಬರಿ ಎಷ್ಟು? 5 ಗುಂಡ್ಲೆ 5 ಬರೋಬ್ಬರಿ 25 ಆಯ್ತು. ಅಂದ್ರೆ ಒಟ್ಟು ವಿಸ್ತೀರ್ಣ ಏನಾಯ್ತು? 25 ಆಯ್ತು. ಆಮೇಲೆ ಈಗ ಏನದ, 4 ಗುಂಡ್ಲೆ 3 ಇದರಾಗ ಕಳೆದು ಬಿಡಬೇಕು. ಏನು ಕಟ್ಟಾರ ಆಕೃತಿ 4 ಗುಂಡ್ಲೆ ಇಲ್ಲಿದಿಂದ ಇಲ್ಲಿ 4 ಅದ, ಇಲ್ಲಿದಿಂದ ಇಲ್ಲಿ 3 ಅದ, 4 3 12. ಹಿಂಗೂ ಮಾಡ್ಬೋದು. 25ರೊಳಗೆ 12 ಕಡೆ ಎಷ್ಟು ಬರ್ತದೆ ನೋಡ್ರಿ? 13 ಚದರ ಸೆಂಟಿಮೀಟರ್ ಬರ್ತದೆ. ಇದೊಂದು ಈ ರೀತಿ ಒಳಗೂ ಮಾಡಿ. ಆಮೇಲೆ ಇನ್ನೊಂದು 4 ಗುಂಡ್ಲೆ 1 4, 2ನೇ ರೀತಿ 2, ಅದನ್ನು ತೋರಿಸ್ತೀನಿ. ರೀತಿ 2 1ನೇ ಆಕೃತಿ 4 ಗುಂಡ್ಲೆ 1, ಇಲ್ಲಿದಿಂದ 4, ಇಲ್ಲಿದಿಂದ 4, ಇಲ್ಲಿದಿಂದ 1. ಇದು ನೋಡಿ 4 ಗುಂಡ್ಲೆ 1 ಬರೋಬ್ಬರಿ 4 ಚದರ ಸೆಂಟಿಮೀಟರ್. ಇದು 2ನೇ ಆಕೃತಿ 4 ಗುಂಡ್ಲೆ 1 ಬರೋಬ್ಬರಿ 4 ಚದರ ಸೆಂಟಿಮೀಟರ್. ಈಗ ಆಗ್ತಿದ್ದು ಒಂದಾತು, ಇದೊಂದಾತು. ಇದು 5 ಗುಂಡ್ಲೆ 1, ಇದು ನೋಡ್ರಿ, ಇದು ಇಲ್ಲಿ 5ರೊಳಗೆ 4 ಕಳೆರಿ, ಇದು 1 ಸೆಂಟಿಮೀಟರ್ ಆಗ್ತದೆ. 5 ಗುಂಡ್ಲೆ 1, 5 ಗುಂಡ್ಲೆ 1 ಬರೋಬ್ಬರಿ 5 ಚದರ ಸೆಂಟಿಮೀಟರ್ ಬರೋಬ್ಬರಿ 8 5 13 ಚದರ ಸೆಂಟಿಮೀಟರ್. ನೀವು ಹಿಂಗೂ ಮಾಡ್ಬೋದು. ಆ ಗಣಿತ ಏನದಲ್ಲ ಹೆಂಗ್ ಮಾಡ್ಕೋಬೇಕು ಅನ್ನೋದು ನೋಡ್ರಿ. ಈಗ ಇಲ್ಲಿದಿಂದ ಇಲ್ಲಿಗೆ 22 ಅದ, ಇಲ್ಲಿದಿಂದ ಇಲ್ಲಿಗೆ 22 ಅದ. ಇದನ್ನು ನೀವು ಹಿಂಗೊಂದು ಆಕೃತಿ ಮಾಡ್ಕೊಂಡು ಬಿಡ್ರಿ. ಹಿಂಗೆ ನೋಡಿ 12 ಗುಂಡ್ಲೆ 22 ಆಯತದ ವಿಸ್ತೀರ್ಣ. ಹಿಂಗೆ ತಿಳ್ಕೊಬೇಕು. ಆಯತದ ವಿಸ್ತೀರ್ಣ 1, 1ನೇದು ವಿಸ್ತೀರ್ಣ 12, 1ನೇ ಆಕೃತಿ ವಿಸ್ತೀರ್ಣ, 1ನೇ ಆಕೃತಿ ವಿಸ್ತೀರ್ಣ ಬರೋಬ್ಬರಿ 22 ಗುಂಡ್ಲೆ 12, 22 ಗುಂಡ್ಲೆ 12, 12 24, ಕೈಲ ಬಂತು 2, 12 24 1 2 26, 264. 1264 ನೋಡ್ರಿ. 12 24 2, 12 24 26. ಇನ್ನು 2ನೇ ಆಕೃತಿ ವಿಸ್ತೀರ್ಣ 15 ಗುಂಡ್ಲೆ 10. 2ನೇ ಆಕೃತಿಯ ವಿಸ್ತೀರ್ಣ ಬರೋಬ್ಬರಿ 15 ಗುಂಡ್ಲೆ 10
= 150. ಒಟ್ಟು ವಿಸ್ತೀರ್ಣ ಬರೋಬರಿ ಒಟ್ಟು ವಿಸ್ತೀರ್ಣ ಬರೋಬರಿ 264 ಪ್ಲಸ್ 150 = 4. 6 1 5 11 414 ಚದರ ಸೆಂಟಿಮೀಟರ್. ನೋಡ್ರಿ, ಸುತ್ತಳತೆ ಕೇಳೇನೆ, ನೀವು ಗುರ್ತ ಮಾಡ್ಕೋಬೇಕು. ಗುರ್ತ ಮಾಡ್ಕೊಳ್ಳಾರ್ದ ಯಾವುದೇ ಒಂದು ಗಣಿತಗಳನ್ನ ಮಾಡಬಾರದು. ಇಲ್ಲಿಂದ ಸ್ಟಾರ್ಟ್ ಮಾಡ್ರಿ. ಇಲ್ಲಿದಿಂದ ಸ್ಟಾರ್ಟ್ ಮಾಡಿದಾಗ ಇಲ್ಲಿದಿಂದ ಇಲ್ಲಿಗೆ ಎಷ್ಟು? 12. ನೋಡ್ರಿ, ಸುತ್ತಳತೆ ಬರೋಬರಿ. ಯಾಕಂದ್ರೆ ಮೊದಲಿನ ರೀತಿ ಅವಾಗೆಲ್ಲ ಬರೀದಿತ್ತದು. ಸುತ್ತಳತೆ ಬರೋಬರಿ. ಇಲ್ಲಿದಿಂದ ಇಲ್ಲಿಗೆ ಎಷ್ಟು? ಇದು ಎಷ್ಟದ ಅಷ್ಟೇ ಇರ್ತದೆ, 12 ಪ್ಲಸ್ ಇಲ್ಲಿದಿಂದ ಇಲ್ಲಿಗೆ ಇದು ಗುರ್ತ ಮಾಡ್ಕೊರಿ 22. ಸುತ್ತಳತೆ ಅಂದ್ರೆ ಇದನ್ನು ತಗೋಬೇಕು, ಇದು 12. ನೋಡ್ರಿ, 22ರಾಗ 6 6 ಕಳೆದ್ರೆ ಇಲ್ಲಿ 10 ಬಂದದ. ನಾನು ನಿಮಗೆ ಹಾಕಿ ನೀರ್ಲಿ ಅಂತ. ಈಗ ಇಲ್ಲಿ ಬಂತ. ಈಗ ಇಲ್ಲಿದಿಂದ ಇಲ್ಲಿ ತಗೋಬೇಕು. ಇಲ್ಲಿದಿಂದ ಇಷ್ಟು ಈ ಅಳತೆ ತಗೋಬೇಕು, 6 ಸೆಂಟಿಮೀಟರ್. ಇಲ್ಲಿದಿಂದ ಇಲ್ಲಿಗೆ 15 ಸೆಂಟಿಮೀಟರ್ ಪ್ಲಸ್ 15 ತಗೊಂಡ್ರೆ ಇಲ್ಲಿ 10. ಇಲ್ಲಿದಿಂದ ಇಲ್ಲಿ 15. ಇಲ್ಲಿದಿಂದ ಇಲ್ಲಿಗೆ 6. ಇದು ಸುತ್ತಳತೆ. ನೋಡ್ರಿ ಹೆಂಗೆ ಕಂಡಿಡ್ದನ್ನ. ಸುತ್ತಳತೆ ಹೆಂಗೆ ಕಂಡಿಡ್ಬೇಕು? ಇಲ್ಲಿದಿಂದ ಸ್ಟಾರ್ಟ್ ಮಾಡ್ಬೇಕು. ಎಲ್ಲಿದೆ ಮಾಡ್ರಿ ಗುರ್ತ ಮಾಡ್ಕೊರಿ. ಹೊಳ್ಳಿ ಇಲ್ಲಿ ಬಂದ ಕೂಡಲೇ ನಿಂತು ಬಿಡಕ್ಕೆ. ಮತ್ತೆ ಇದನ್ನು ಕೌಂಟ್ ಮಾಡಬೇಡ. ಇಲ್ಲಿದಿಂದ ಇಲ್ಲಿಗೆ 12. ಇಲ್ಲ, ಇಲ್ಲಿದಿಂದ ಇಲ್ಲಿಗೆ 22. ಇಲ್ಲಿದಿಂದ ಇಲ್ಲಿಗೆ 12. ಇಲ್ಲಿದಿಂದ ಇಲ್ಲಿಗೆ 6. ಇಲ್ಲಿದಿಂದ ಇಲ್ಲಿಗೆ ಎಷ್ಟು? 15. ಇಲ್ಲಿದಿಂದ ಇಲ್ಲಿಗೆ 10. ಇಲ್ಲಿದಿಂದ ಇಲ್ಲಿಗೆ 15. ಇಲ್ಲಿದಿಂದ ಇಲ್ಲಿಗೆ 6. ಎಣಸರಿ. 1 2 1 2 3 4 5 6 7 8. 1 2 3 4 5 6 7 8. ಇಷ್ಟು ಚೆಕ್ ಮಾಡಿದಾಗ ನಿಮಗೆ 3 ಮಾರ್ಕ ಸಿಗ್ತಾವೆ. 6 5 11 16 22 23 24 25 26 27 28. 2 3 4 5 6 7 8 9. ನೋಡ್ಬೇಕು. ಇನ್ನೊಂದ್ಸಲ ಎಣಿಸ್ಕೋಬೇಕು. ಇದನ್ನು ಸೆಂಟಿಮೀಟರ್ ಅಂತ ಬರೀಬೇಕು. ಇನ್ನೊಂದ್ಸಲ ಮತ್ತೆ ಕರೆಕ್ಟ್ ಅದೆಲ್ಲ ನೋಡ್ಕೊಂಡು ವಿಡಿಯೋ ಕ್ಲೋಸ್ ಮಾಡೋಣ. ನೋಡಿ, 6 5 11 16 20 22 24 26. ಅದೇ ಅಂದೆ ನಾನು. 6 1 5 11 11 16 16 22 23 24 25 26 27 28. 2 3 4 5 6 7 8 9. 96 ಸೆಂಟಿಮೀಟರ್ ಅಂತ ಹೇಳು. ಆನ್ಸರ್ = ವಿಸ್ತೀರ್ಣ ಬರೋಬರಿ 414 ಚದರ ಸೆಂಟಿಮೀಟರ್. ಸುತ್ತಳತೆ ಅಂದ್ರೆ ಇನ್ನೊಂದು ಪರಿಧಿ. ಸುತ್ತಳತೆ ಬರೋಬರಿ 98 ಸೆಂಟಿಮೀಟರ್. ನೋಡ್ರಿ, ಇನ್ನೊಂದ್ಸಲ ಕೂಡ್ಸೋದು ಅದು ಎಲ್ಲ ಕರೆಕ್ಟ್ ಆಗ್ಯದೆಲ್ಲ ನೋಡಿದ್ರೆ ಆಮೇಲೆ ನಾ ರೈಟ್ ಹಾಕ್ತೇನೆ. ಅಲ್ಲಿ ತನಕ ನೀವು ನೋಡ್ಕೊರಿ. ಚಂದಂಗೆ ನೋಡಿಕೊಂಡು ಪರೀಕ್ಷೆ ಮಾಡ್ರಿ. ಅದು ಕರೆಕ್ಟ್ ಅದನೋ ಇಲ್ಲೋ, 98 ಸೆಂಟಿಮೀಟರ್ ಅದನೋ ಇಲ್ಲೋ, 414 ಅದನೋ ಇಲ್ಲೋ, ಎಲ್ಲ ಓಕೆ ಆದಿಂದ ವಿಡಿಯೋ ಎಲ್ಲ ಕ್ಲೋಸ್ ಮಾಡಿ ಬರ್ತದೆ. ಯಾಕೆ ತಪ್ಪಂದ್ರೆ ವಿಡಿಯೋ ತಪ್ಪು ತಿಳಿಸ್ಯಾರ ಅಂತ ಬರ್ತದೆ. ಆಮೇಲೆ ಅಧಿಕ ಉಣದಾಗ ತಪ್ಪಿತು ಅಂದ್ರೆ ತಪ್ಪಿದಂಗೆ ಅಲ್ಲ ಅದು. ನೋಡ್ಕೋರಿ ಹೆಂಗತ್ತ. ಒಂದು ಮೆಸೇಜ್ ಹಾಕ್ರಿ ನಮ್ಮ. ನೋಡಿ, ಉತ್ತರ ಬರೋಬರಿ. ಈಗಂತೂ ಕರೆಕ್ಟ್ ಆಗ್ಯದ. ಹೆಂಗೆ ತಿಳಿತು ಅನ್ನೋದು ನಿಮ್ಗೆ ಗುರ್ತಾತು. ಚಂದಂಗೆ ಇನ್ನೊಂದ್ಸಲ ರಿವಿಷನ್ ಮಾಡ್ರಿ. ಪನ್ಯ ಆಕೃತಿ ವಿಸ್ತೀರ್ಣ ನೋಡ್ರಿ. ಇದನ್ನೂ ಸಹಿತ ಕರೆಕ್ಟ್ ಬರೀಬೇಕು. ಚದರ್ ಸೆಂಟಿಮೀಟರ್ ಎಲ್ಲ ಚೆಕ್ ಮಾಡ್ಲಿಕ್ಕತ್ತನ್ನ. ಓಕೆ 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 ರೈಟ್.
ಸರಿಯಾಗಿ ಫೇರ್ದಾಗ ಬರ್ಕೊಡ್ರಿ.